ಸ್ನೇಹಿತರೆ ನಮಸ್ತೆ. ಹಿಂದೂಗಳಿಗೆ ಸ್ವಾತಂತ್ರ್ಯ ಬೇಕಿದೆ. ಹಿಂದೂಗಳಿಗೆ ಸ್ವಾತಂತ್ರ್ಯ ಬೇಕಿದೆ. ಹಿಂದೂಗಳಿಗೆ ಧಾರ್ಮಿಕ ಸ್ವಾತಂತ್ರ್ಯ ಬೇಕಿದೆ. ಸ್ನೇಹಿತರೆ, ನಿನ್ನೆ ರಾಮನಗರದಲ್ಲಿ ಮಧ್ಯರಾತ್ರಿ 1 ಗಂಟೆಯ ನಂತರವೂ ಡಿಜೆ ಹಾಕಿಕೊಂಡು ಮಧ್ಯರಾತ್ರಿ 1 ಗಂಟೆಯ ನಂತರವೂ ಡಿಜೆಯನ್ನ ಬಳಸಿಕೊಂಡು ದರ್ಗಾದ ಕಾರ್ಯಕ್ರಮವೊಂದು ನಡೆಯುತ್ತೆ. ಆದ್ರೆ ರಾಮನಗರದಲ್ಲಿ ರಾಮನ ಭಕ್ತರು ರಾಮನವಮಿಯನ್ನ ಡಿಜೆ ಹಾಕಿಕೊಂಡು ಮಾಡ್ಲಿಕ್ಕೆ ಪರ್ಮಿಷನ್ ಸಿಗೋದಿಲ್ಲ. ರಾಮನಗರದಲ್ಲಿ ರಾಮನ ಭಕ್ತರು ಹಿಂದೂಗಳು ಗಣಪತಿ ಹಬ್ಬವನ್ನ ಮಾಡ್ಲಿಕ್ಕೆ ಡಿಜೆ ಪರ್ಮಿಷನ್ ಸಿಗ್ಲಿಲ್ಲ. ಇಡೀ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಎಲ್ಲಿಯೂ ನಮಗೆ ಡಿಜೆಗೆ ಅನುಮತಿಯನ್ನು ಮಾಡಿಕೊಡ್ಲಿಲ್ಲ. ಆದ್ರೆ ಕಾಂಗ್ರೆಸ್ ಸರ್ಕಾರ ತಮ್ಮ ಶಾಸಕ ಇದ್ದಾನೆ ಅನ್ನೋ ಕಾರಣಕ್ಕೆ ಓಲೈಕೆ ರಾಜಕಾರಣ ಮಾಡ್ತಾ ರಾಮನಗರದಲ್ಲಿ ಮಧ್ಯರಾತ್ರಿ 1 ಗಂಟೆಯಲ್ಲಿ ಡಿಜೆಗೆ ಅವಕಾಶ ಮಾಡಿಕೊಟ್ರು, ಧ್ವನಿವರ್ಧಕಗಳ ಬಳಕೆಗೆ ಅವಕಾಶ ಮಾಡಿಕೊಟ್ರು. ಹಿಂದೂಗಳು ನಮಗೆ ನೋವು ಆಗೋದಿಲ್ವೇನು? ನನಗೆ ಬಹಳ ನೋವು ಆಗುತ್ತೆ. ಯಾಕೆ ಅಂತ ಅಂದ್ರೆ ನನ್ನ ದೇಶದಲ್ಲೇ, ನನ್ನ ರಾಜ್ಯದಲ್ಲೇ ನಾನು ನನ್ನ ಧಾರ್ಮಿಕ ಕಾರ್ಯಕ್ರಮವನ್ನು ಮಾಡೋದಕ್ಕೆ ಭಿಕ್ಷೆ ಎತ್ತಬೇಕಾದ ಪರಿಸ್ಥಿತಿಗೆ ನಾವು ಬಂದಿದ್ದೀವಲ್ಲ. ಭಿಕ್ಷೆ ಎತ್ತಬೇಕಾದ ಪರಿಸ್ಥಿತಿಗೆ ಹಿಂದೂಗಳು ಬಂದೋದ್ವಲ್ಲ. ಗಣಪತಿಯಲ್ಲಿ ಡಿಜೆ ಪರ್ಮಿಷನ್ ಕೊಡ್ಲಿಲ್ಲ. ಅನೇಕರ ಮೇಲೆ ಲಾಠಿ ಚಾರ್ಜ್ ಮಾಡಲಾಯ್ತು. ಅನೇಕ ಕಡೆ ಹಿಂದೂ ಕಾರ್ಯಕರ್ತರು ಪೆಟ್ಟು ತಿನ್ನಲಾಯ್ತು. ಅನೇಕ ಕಡೆ ಹಿಂದೂ ಕಾರ್ಯಕರ್ತರು ಜೈಲಿಗೆ ಹೋದ್ರು. ನಾವು ಮಾತಾಡಿದ್ರೆ ನಾಳೆ ನಮ್ಮ ಮೇಲೂ ಕೂಡ ಕೇಸ್ ಹಾಕುವಂತ ಸಂದರ್ಭ ಬಂದಿದೆಯಲ್ಲ. ಎಂಥ ಸಂದರ್ಭ ಬಂದಿದೆ. ಇದನ್ನ ನಾವು ಸ್ವಾತಂತ್ರ್ಯ ಅಂದ್ಕೋಬೇಕಾ? ಭಗತ್ ಸಿಂಗ್, ರಾಜ್ಗುರು, ಸುಖದೇವ್ ಅವರು ನೇಡುಗಂಬವನ್ನತ್ತಿದ್ದು ಹಿಂದೂಗಳೇ ನೀವಿಂತಹ ಸ್ವಾತಂತ್ರ್ಯದಲ್ಲಿ ಬದುಕಿ ಅಂತಾನ. ಚಂದ್ರಶೇಖರ್ ಆಜಾದ್ರು ಇದಕ್ಕಾಗಿ ಹೋರಾಟ ಮಾಡಿದ್ರ. ಇಂತಹ ನಿರ್ವೀರ್ಯ ಸಮಾಜದೊಳಗೆ ನಾವು ಬದುಕ್ತಿದ್ದೀವಲ್ಲ. ಯಾಕೆ ಪೊಲೀಸ್ನವರು ಹಿಂದೂಗಳನ್ನು ಕಂಡ್ರೆ ಒಂದು ರೀತಿ ವರ್ತಿಸ್ತಾರೆ, ನಮಗೆ ಮಾತ್ರ ಪರ್ಮಿಷನ್ ಇಲ್ಲ? ಯಾಕೆ ಸರ್ಕಾರ ನಮ್ಮನ್ನ ಈ ರೀತಿಯಾಗಿ ಮಾಡುತ್ತೆ? ನಾವು ಈಗ ಧ್ವನಿ ಎತ್ತಿ ಪ್ರಶ್ನೆ ಮಾಡೋದೇ ತಪ್ಪು. ಪ್ರಶ್ನೆ ಮಾಡಿದ ತಕ್ಷಣ ಕೇಸ್ ಮಾಡ್ತೀರಿ, ನಮ್ಮನ್ನ ಜೈಲಿಗೆ ಹಾಕ್ತೀರಿ, ನಮ್ಮ ಸ್ವಾತಂತ್ರ್ಯವನ್ನು ಕಿತ್ತುಕೊಳ್ತೀರಿ. ಯಾರಿಗೆ ಬಂತು ಸ್ವಾತಂತ್ರ್ಯ? 1947ರಲ್ಲಿ ಯಾರಿಗೆ ಬಂತು ಸ್ವಾತಂತ್ರ್ಯ? ಕರ್ನಾಟಕದಲ್ಲಿ ನಾವು ಧ್ವನಿವರ್ಧಕಗಳನ್ನ ಬಳಸಿ ಹಿಂದೂಗಳು ಯಾವುದೇ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮಧ್ಯರಾತ್ರಿ 1 ಗಂಟೆಯಲ್ಲಿ ಈ ದೇಶದಲ್ಲಿ, ಈ ನೆಲದಲ್ಲಿ, ಕರ್ನಾಟಕದಲ್ಲಿ, ರಾಮನಗರದಲ್ಲಿ ರಾತ್ರಿ 1 ಗಂಟೆಯಲ್ಲಿ ಧ್ವನಿವರ್ಧಕಗಳನ್ನ ಬಳಸಿಕೊಂಡು ಒಂದು ಕೋಮಿನವರು, ಒಂದು ಮತದವರು, ಒಂದು ದರ್ಗಾದ ಕಾರ್ಯಕ್ರಮವನ್ನ ಮಾಡ್ತಾರೆ ಅನ್ನೋದಾದ್ರೆ, ಸಂವಿಧಾನ ಭಾರತದಲ್ಲಿ ಎರಡೆರಡಿದೆಯಾ? ಕರ್ನಾಟಕದಲ್ಲಿ ಕಾನೂನು ಎರಡೆರಡಿದೆಯಾ? ಮುಸಲ್ಮಾನರಿಗೆ ಒಂದು ರೀತಿ ಕಾನೂನು, ಹಿಂದೂಗಳಿಗೆ ಒಂದು ರೀತಿ ಕಾನೂನು ಇದೆಯಾ? ದರ್ಗಾದ ಕಾರ್ಯಕ್ರಮಗಳಿಗೆ ಒಂದು ರೀತಿ ಕಾನೂನು, ದೇವಸ್ಥಾನದ ಕಾರ್ಯಕ್ರಮಗಳಿಗೆ ಒಂದೊಂದು ರೀತಿಯ ಕಾನೂನು ಇದೆಯಾ? ಮಧ್ಯರಾತ್ರಿ 1 ಗಂಟೆಯಲ್ಲಿ ಧ್ವನಿವರ್ಧಕಗಳನ್ನ ಬಂದ್ ಮಾಡಿಸುವ ತಾಕತ್ ಅಲ್ಲಿರ್ತಕ್ಕಂಥ ಯಾವ ಅಧಿಕಾರಿಗಳಿಗೂ ಇರ್ಲಿಲ್ವಾ? ನೋವಾಗುತ್ತೆ. ಯಾಕೆ ಅಂತ ಅಂದ್ರೆ ನನ್ನದೇ ಸ್ವರಾಜ್ಯದ ನೆಲದಲ್ಲಿ ನಿಂತು ನನ್ನ ಸ್ವಾತಂತ್ರ್ಯಕ್ಕಾಗಿ ಮತ್ತೆ ನಾನು ಹೋರಾಡುವಂತಹ, ಪ್ರತಿಭಟಿಸುವಂತಹ ಸಮಯ ಬಂದೊದಗಿತು. ಇವತ್ತಿಗೂ ಹಿಂದೂಗಳಿಗೆ ಅರ್ಥ ಆಗ್ತಾ ಇಲ್ವಲ್ಲ. ಇವತ್ತು ಹಿಂದೂಗಳು ಇನ್ನು ಗುಲಾಮಗಿರಿ ಮಾಡಿಕೊಂಡು, ಇವತ್ತು ನಾವು ಆ ಪಕ್ಷ ಈ ಪಕ್ಷ ಅಂತ ಅಂದ್ಕೊಂಡು ಇವತ್ತು ಗುಲಾಮಗಿರಿ ಮಾಡ್ಕೊಂಡಿದ್ದೀರಲ್ಲ. ಇವತ್ತು ನೀವು ಬದಲಾಗ್ಲಿಲ್ಲ, ಇವತ್ತು ನೀವು ಜಾಗೃತರಾಗ್ಲಿಲ್ಲ, ಇವತ್ತು ನೀವು ಒಂದಾಗ್ಲಿಲ್ವಲ್ಲ. ಇವತ್ತು ನೀವು ನಿಮ್ಮ ಧಾರ್ಮಿಕ ಸ್ವಾತಂತ್ರ್ಯವನ್ನ ಕಿತ್ಕೊಂಡ್ರು ಕೂಡ ಸುಮ್ಮನೆ ಕುಂತ್ಕೊಂಡಿದ್ದೀರಲ್ಲ. ಪ್ರಶ್ನೆ ಮಾಡುವ ಹಕ್ಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದೊಳಗೆ ಕೊಟ್ಟಿದ್ದಾರೆ. ಆದ್ರೆ ಅದನ್ನ ಗುಲಾಮಗಿರಿ ಮಾಡಿಕೊಂಡು ಮರೆತು ಬದುಕ್ತಿದ್ದೀರಲ್ಲ. ದಯವಿಟ್ಟು ಕಾಂಗ್ರೆಸ್ ಸರ್ಕಾರಕ್ಕೆ ಕೇಳ್ಕೊಳ್ತಾ ಇದ್ದೇನೆ ನಾನು, ಹಿಂದೂಗಳ ಸ್ವಾತಂತ್ರ್ಯವನ್ನ ಕಿತ್ಕೊಂಡ್ರಲ್ಲ,
ಹಿಂದೂಗಳು ಡಿಜೆ ಹಾಕಬಾರದು ಅಂತ ಹೇಳಿದ್ರಲ್ಲ, ಹಿಂದೂಗಳು ಗಣಪತಿ ಹಬ್ಬದಲ್ಲಿ ಡಿಜೆ ಹಾಕ್ಲಿಕ್ಕೆ ಪರ್ಮಿಷನ್ ಕೊಡ್ಲಿಲ್ವಲ್ಲ. ನಿನ್ನೆ ರಾಮನಗರದಲ್ಲಿ ಯಾವ ಆಧಾರದ ಮೇಲೆ ಪರ್ಮಿಷನ್ ಕೊಟ್ರಿ? ಯಾರು ಪರ್ಮಿಷನ್ ಕೊಟ್ರು? ಇದಕ್ಕೆ ಪರ್ಮಿಷನ್ ಯಾವ ನ್ಯಾಯಾಲಯ ಕೊಡ್ತು? ಎಲ್ಲಿಂದ ಪರ್ಮಿಷನ್ ತಗೊಂಡು ಬಂದ್ ಮಾಡಿದ್ರಿ? ಹಾಗಾದ್ರೆ ಈ ದೇಶದಲ್ಲಿ ಹಿಂದೂಗಳಿಗೊಂದು ಸಂವಿಧಾನ, ಹಿಂದೂಗಳಿಗೊಂದು ಕಾನೂನು, ಮುಸಲ್ಮಾನರಿಗೊಂದು ಕಾನೂನು, ಮುಸಲ್ಮಾನರಿಗೊಂದು ಸಂವಿಧಾನ ಇದೆಯಾ? ನನಗೆ ದಯವಿಟ್ಟು ಉತ್ತರ ಕೊಡಿ. ನನ್ನ ನುಡಿಗಳು ಆಕ್ರೋಶವಾಗಿರ್ಬೋದು. ಯಾಕೆ ಅಂತ ಅಂದ್ರೆ ನನಗೆ ಬಹಳ ನೋವಿದೆ, ಈ ವಿಚಾರದಲ್ಲಿ ಬಹಳ ನೋವಿದೆ. ಯಾಕೆ ಅಂತ ಅಂದ್ರೆ ಈ ದೇಶದಲ್ಲಿ ಹಿಂದೂಗಳು ಭಿಕ್ಷೆ ಎತ್ಕೊಂಡು ಬದುಕುವಂತ ಸಂದರ್ಭ ಒದಗಿ ಬಂತಲ್ಲ ನಮಗೆ. ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಎಲ್ಲ ಹಿಂದೂಗಳಲ್ಲಿ ಪ್ರಶ್ನೆ ಮಾಡ್ತೀನಿ, ನ್ಯಾಯನಾ ಇದು? ನ್ಯಾಯನೇನ್ರಿ ಇದು? ಸರಿ, ಪುನೀತ್ ಕೆರೆಳಿ ಸರಿ ಇಲ್ಲ, ಪಕ್ಕಕ್ಕಿಡಿ, ಪುನೀತ್ ಕೆರೆಳಿ ತಪ್ಪು. ಈ ವಿಚಾರ ನ್ಯಾಯ ಅನ್ನಿಸ್ತಿದೆ ಏನ್ರಿ ನಿಮಗೆ? ರಾಮನಗರದ ಕಾಂಗ್ರೆಸ್ ಮತದಾರರೇ, ಕಾರ್ಯಕರ್ತರೇ, ನ್ಯಾಯ ಅನ್ನಿಸ್ತಿದ್ಯಾ ಇದು? ನಿಮಗೆ ನ್ಯಾಯ ಅನ್ನಿಸ್ತಿದ್ಯಾ? ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಮತದಾರರೇ, ನಿಮಗಿದು ನ್ಯಾಯ ಅನ್ನಿಸ್ತಿದ್ಯಾ? ಪುನೀತ್ ಕೆರೆಳಿ ಹೇಳೋದು ಸುಳ್ಳು, ತಪ್ಪು, ಪಕ್ಕಕ್ಕಿಡಿ. ಪುನೀತ್ ಕೆರೆಳಿ ಸರಿ ಇಲ್ಲ, RSS ಸರಿ ಇಲ್ಲ, ಬಿಜೆಪಿ ಅವರು ಸರಿ ಇಲ್ಲ, ಹಿಂದೂಗಳು ಸರಿ ಇಲ್ಲ. ನಿಮಗಿದು ಸರಿ ಅನ್ನಿಸ್ತಾ ಇದೆಯಾ ಕಾಂಗ್ರೆಸ್ನ ಮತದಾರರೇ? ನಿಮಗಿದು ನ್ಯಾಯವಾಗಿ ಮನಸ್ಸಾಕ್ಷಿ ಇಟ್ಕೊಂಡು ಹೇಳಿ. ರಾತ್ರಿ 1 ಗಂಟೆಯಲ್ಲಿ ಧ್ವನಿವರ್ಧಕಗಳನ್ನು ಬಳಸಿಕೊಂಡು ದರ್ಗಾದ ಒಂದು ಕಾರ್ಯಕ್ರಮ ನಡೆಯೋದಕ್ಕೆ ಕಾಂಗ್ರೆಸ್ ಸರ್ಕಾರ ಅವಕಾಶ ಮಾಡಿಕೊಡುತ್ತೆ. ಹಿಂದೂಗಳಿಗೆ ಗಣಪತಿ ಹಬ್ಬದಲ್ಲಿ ಗಣಪತಿ ಪೆಂಡಲ್ ನಲ್ಲಿ ಧ್ವನಿವರ್ಧಕಗಳನ್ನು ಬಳಸೋದಕ್ಕೆ ರಾತ್ರಿ 11 ಗಂಟೆ ಮೇಲೆ ಅವಕಾಶ ಇರಲಿಲ್ಲ. ಇಲ್ಲಿ ಅವಕಾಶ ಇದೆ. ಇದು ನಿಮಗೆ ನ್ಯಾಯ ಅನ್ಸುತ್ತಾ? ಇದು ನಿಮಗೆ ಧರ್ಮ ಅನ್ಸುತ್ತಾ? ನಿಮಗೆ ನೀವು ಪ್ರಶ್ನೆ ಮಾಡ್ಕೊಳ್ಳಿ. ಗುಲಾಮಗಿರಿತನದಿಂದ ಹಿಂದೂಗಳು ಹೊರಗೆ ಬರೋದು ಹೊರತು ನನ್ನ ರಾಷ್ಟ್ರ ಸ್ವರಾಜ್ಯವಾಗಿ ಉಳಿಯೋದಿಲ್ಲ.